ಪುಷ್ಪಗಿರಿ ಜಗದ್ಗುರುಗಳ ದೂರದೃಷ್ಟಿಯಿಂದ 2020ರಲ್ಲಿ ಆರಂಭವಾದ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇಂದು ಮಹಿಳಾ ಸಬಲೀಕರಣಕ್ಕೆ ಹೊಸ ಕ್ರಾಂತಿಯನ್ನು ನೀಡುವುದರ ಮೂಲಕವಾಗಿ ಸಮಾಜದಲ್ಲಿ ಉತ್ತಮ ಸಂದೇಶವನ್ನು ನೀಡುತ್ತಿದೆ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು. ತಾಲೂಕಿನ ಹಳೆಬೀಡು ಹೋಬಳಿ ಕರಿಕಟ್ಟೆಹಳ್ಳಿ ಗ್ರಾಮದ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಪ್ರಗತಿ ಮೊತ್ತವನ್ನು ವಿತರಿಸಿದ ಬಳಿಕ ಸಭೆಯಲ್ಲಿ ಮಾತನಾಡಿದ ಅವರು 2020ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಅಮೃತ ಹಸ್ತದಿಂದ ಉದ್ಘಾಟನೆಯಾದ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಸಾವಿರಾರು ಸಂಘಗಳ ಮೂಲಕವಾಗಿ ಮಹಿಳೆಯರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇನ್ನಿತರ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಪ್ರಮುಖ ಉದ್ದೇಶಗಳನ್ನು ಹೊಂದಿದೆ. ಅಲ್ಲದೆ ಮಹಿಳೆಯರಿಗೆ ಕೌಶಲ್ಯ ತರಬೇತಿ, ಆರ್ಥಿಕ ನೆರವು ನೀಡುವಂತಹ 16 ಕಾರ್ಯಕ್ರಮಗಳನ್ನು ಪರಮ ಪೂಜ್ಯರು ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಪೂಜ್ಯರು ಕಳೆದ 17 ವರ್ಷದ ಹಿಂದೆ ಮಠದ ಅಧಿಕಾರವನ್ನು ವಹಿಸಿಕೊಂಡಂತ ಸಂದರ್ಭದಲ್ಲಿ ಕೆಲವರು ಅವರ ಬಗ್ಗೆ ಮೂಗು ಮುರಿದಿದ್ದರು. ಕಾರಣ, ಚಿಕ್ಕ ವಯಸ್ಸಿನಲ್ಲಿ ಸ್ವಾಮೀಜಿ ಏನು ಮಾಡಬಲ್ಲರು ಎಂಬುದು ಭಕ್ತರಲ್ಲಿತ್ತು. ಆದರೆ ಅದಕ್ಕೆ ಸಾಧನೆಯ ಮೂಲಕವೇ ಉತ್ತರ ನೀಡಿ ಪುಷ್ಪಗಿರಿಯನ್ನು ಇಂದು ರಜತಗಿರಿಯಾಗಿ ಭೂ ಕೈಲಾಸವಾಗಿ ದೇಶ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೆಸರು ಮಾಡಿದ ಕೀರ್ತಿ ಪರಮ ಪೂಜ್ಯ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಸಲ್ಲುತ್ತದೆ ಎಂದ ಪುಷ್ಪಗಿರಿ ಸಂಘದ ನೀಡಿದ ಆರ್ಥಿಕ ನೆರವನ್ನು ಮಹಿಳೆಯರು ಉತ್ತಮ ಕಾರ್ಯಗಳಿಗೆ ಸದ್ಬಳಕೆ ಮಾಡಿಕೊಂಡು ಸಕಾಲಕ್ಕೆ ಮರುಪಾವತಿ ಮಾಡಬೇಕೆಂದು ತಿಳಿಸಿದರು. ಪುಷ್ಪಗಿರಿ ಮಹಾಸಂಸ್ಥಾನದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಮಾತನಾಡಿ 2020ರಲ್ಲಿ ಆರಂಭವಾದ ಅಂತಹ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ರಾಜ್ಯದ 10 ಜಿಲ್ಲೆಗಳಲ್ಲಿ ಸಾವಿರಾರು ಸಂಘಗಳ ಮೂಲಕವಾಗಿ ಬಲವರ್ಧನೆಯಾಗಿದೆ. ಇಂತಹ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ನೆರವು ನೀಡುವುದರ ಮೂಲಕವಾಗಿ ಅವರ ಬದುಕಿಗೆ ಪೂರಕವಾದಂತಹ ಚಟುವಟಿಕೆಗಳನ್ನು ಸಂಸ್ಥೆ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬ್ಯಾಂಕ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಆರ್ಥಿಕ ಸೌಲಭ್ಯವನ್ನು ಒದಗಿಸುವ ಕಾರ್ಯ ನಡೆಯುತ್ತಿದೆ. ಈಗಾಗಲೇ ಮಲಿಯಪ್ಪನ ಕೊಪ್ಪಲು ಗ್ರಾಮಕ್ಕೆ ಪ್ರಗತಿ ಮೊತ್ತವನ್ನು ನೀಡಿದ್ದು, ಅದರಂತೆ ಕರಿಕಟ್ಟೆಹಳ್ಳಿ ಗ್ರಾಮದರೂ 6 ಲಕ್ಷ ಪ್ರಗತಿ ಮೊತ್ತವನ್ನು ಎಂದು ನೀಡಲಾಗಿದೆ. ಈ ಪ್ರಗತಿ ಮೊತ್ತವನ್ನು ಮಹಿಳೆಯರು ಉತ್ತಮ ಕಾರ್ಯಗಳಿಗೆ ಬಳಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಕೇವಲ ಹಣಕಾಸು ವಹಿವಾಟಿಗೆ ಸೀಮಿತವಾಗದೆ ತಮ್ಮ ಬದುಕು ರೂಪಿಸಿಕೊಳ್ಳಲು ಕೃಷಿ ಜೊತೆಯಲ್ಲಿ ಒತ್ತು ನೀಡಬೇಕು. ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳು, ಗೃಹ ಉತ್ಪನ್ನಗಳ ತಯಾರಿಕೆಗೆ ಮುಂದಾಗಬೇಕು. ಆಗ ಮಾತ್ರ ಕುಟುಂಬಕ್ಕೆ ನೆರವು ನೀಡಲು ಸಾಧ್ಯವಾಗುತ್ತದೆ. ಕೆಲವರಿಗೆ ಉದ್ಯೋಗ ನೀಡಿದ ತೃಪ್ತಿಯನ್ನು ಸಿಗುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಇದೆ. ಈಗಾಗಲೇ ಸಂಘದಲ್ಲಿ ಗೃಹ ಉತ್ಪನ್ನಗಳ ತಯಾರಿಕೆ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಉತ್ತಮ ಮಾರುಕಟ್ಟೆ ಒದಗಿಸುವ ಬಗ್ಗೆ ತಿಳಿಸಿದರು. ಅವರು ಸಂಘದ ಸದಸ್ಯರು ಸ್ವಚ್ಛತಾ ಕಾರ್ಯ, ಗ್ರಾಮದಲ್ಲಿ ನಡೆಸುವಂತಹ ಜಾತ್ರೆ, ಹಬ್ಬ ಹರಿದಿನಗಳಲ್ಲಿ ಪಾಲ್ಗೊಳ್ಳುವುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದು, ಕ್ರೀಡೆ ಎಲ್ಲದಕ್ಕೂ ಭಾಗವಹಿಸುವುದರ ಮೂಲಕವಾಗಿ ಸಂಘಕ್ಕೆ ಉತ್ತಮ ಸಂಘಟನೆಯನ್ನು ನೀಡಬೇಕು ಎಂದು ತಿಳಿಸಿಕೊಟ್ಟರು. ಪುಷ್ಪಗಿರಿ ಮಠದ ಆಡಳಿತ ಅಧಿಕಾರಿ ಕಿಟ್ಟಪ್ಪ ಮಾತನಾಡಿ, ಪುಷ್ಪಗಿರಿ ಜಗದ್ಗುರುಗಳು ಮಠದ ಸರ್ವತೋಮುಖ ಅಭಿವೃದ್ಧಿಗೆ 16 ಯೋಜನೆಗಳ ಮೂಲಕವಾಗಿ ಭಕ್ತರಿಗೆ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಈಗಾಗಲೇ ಹಾಸನದ ಕೃಷ್ಣನಗರದಲ್ಲಿ 10 ಕೋಟಿ ಮೌಲ್ಯದ ಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜನ್ನು ಆರಂಭ ಮಾಡುವ ಚಿಂತನೆ ನಡೆದಿದೆ. ಅಲ್ಲದೆ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಸಂಘಕ್ಕೆ ಹೆಚ್ಚಿನ ನೆರವು ನೀಡಲು ಶ್ರಮ ಪಡುತ್ತಿದ್ದಾರೆ. ಈ ಕಾರಣದಿಂದ ಭಕ್ತರು ಅವರಿಗೆ ಸಹಕಾರವನ್ನು ನೀಡಬೇಕು ಎಂದ ಅವರು, ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಸಂಘಕ್ಕೆ ಹಣಕಾಸಿನ ವಾಗ್ದಾನ ಮಾಡುವಂತ ಮುಖಂಡರು ತಮ್ಮ ಭರವಸೆಯನ್ನು ಈಡೇರಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬೇಲೂರು ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಅಡಗೂರು ಬಸವರಾಜ್, ಶಶಿ ಕರಿಕಟ್ಟಹಳ್ಳಿ, ತೀರ್ಥಕುಮಾರ್, ಸಿದ್ದಾಪುರ ಗುರುವಣ್ಣ, ಸಂಕೇನಹಳ್ಳಿ ಪುಟ್ಟಗೌಡ, ಶರಣ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷ ಹೆಬ್ಬಾಳ ಹಾಲಪ್ಪ, ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಯೋಜನಾಧಿಕಾರಿ ವಿನುತಾ ಧನಂಜಯ್, ಪುಷ್ಪಗಿರಿ ಕಲಾ ತಂಡದ ಚಂದನ್ ಕುಮಾರ್ ಮತ್ತು ತಂಡ ಇನ್ನು ಮುಂತಾದವರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಹಿಂದಿನಿಂದ ನಾವು ಇದ್ದಾಗಿಂದ ಸ್ವಾಮೀಜಿಯವರು ಆದಾಗಿಂದನೂ ಕೂಡ ಅವ್ರು ನಮಗೆಲ್ಲ ಬೆಂಬಲ. ಇವತ್ತು ಅದಕ್ಕೋಸ್ಕರ ಶಶಿಯಲ್ಲಿ ಹೋದ್ರು ಕರಿಕಟ್ಟೆಯಿಂದ ಶಶಿ ನೆನಪಿರ್ಬೋದು. ಇಲ್ಲಿ ನಮ್ಮ ಮಲೇಶನ್ ಅವರೆಲ್ಲ ಇದ್ದಾರೆ, ಬಂದಿರಬೇಕು ಅನ್ಸುತ್ತೆ. ಅವ್ರು ನಾವು ಊರಿಗೆ ಬಂದಂಥ ಸಂದರ್ಭದಲ್ಲಿ ನಿಂತ್ಕೊಂಡು ಯಾರು ಇಲ್ಲಿ ಮಲೇಶನ್ ಅವರು ಒಂದು ನೀರು ತಂದು ಹಾಕಿ